ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಉಳಿದ ಕೊಬ್ಬರಿ ಚಟ್ನಿಯಿಂದ ಬ್ರೆಡ್ ಬೋಂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮಾಡೋಣ. ಬ್ರೆಡ್ ಸ್ಲೈಸಸ್ಸನ್ನು ತಗೊಳ್ಬೇಕು. ಒಂದೊಂದನ್ನು ರೀತಿಯಾಗಿ ಎಡ್ಜಸ್ಸನ್ನು ಕಟ್ ಮಾಡ್ಕೋಬೇಕು. ಹಾಗೆ ಎಲ್ಲ ಬ್ರೆಡ್ಡಿನ ಎಡ್ಜಸ್ಸನ್ನು ಕಟ್ ಮಾಡಬೇಕು. ಈಗ ಒಂದು ಪಾತ್ರೆಗೆ ಒಂದು ಬಟ್ಲು ಕಡಲೆ ಹಿಟ್ಟು, ಚಮಚ ಅಕ್ಕಿ ಹಿಟ್ಟು, 1 ಟೀ ಸ್ಪೂನಷ್ಟು ಅಜವಾಯಿನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನೀವು ಬೇಕಷ್ಟು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಬೋಂಡ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಒಂದು ಬಟ್ಟಲಿನಲ್ಲಿ ನೀರನ್ನು ತೆಗೆದುಕೊಳ್ಬೇಕು ಮತ್ತು ದೋಸೆ ಮಾಡಿದಾಗ ಚಟ್ನಿ ಉಳಿದಿರುತ್ತೆ. ಅದನ್ನು ಇಟ್ಕೊಂಡು ಈ ರೀತಿ ಸ್ವಲ್ಪ ನೀರಿನಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಒದ್ದೆ ಮಾಡ್ಕೋಬೇಕು. ಅದರಲ್ಲಿ ಚಟ್ನಿಯನ್ನು ಈ ರೀತಿ ಹಾಕಿಕೊಂಡು ಈ ರೀತಿ ಉಂಡೆ ಆಕಾರದಲ್ಲಿ ಮಾಡಿಕೋಬೇಕು. ಎಲ್ಲವನ್ನೂ ಈ ರೀತಿಯಾಗಿ ಮಾಡಿಟ್ಕೋಬೇಕು. ಈ ಎಲ್ಲ ಬಾಲ್ಸ್ನ ರೆಡಿ ಮಾಡಿಟ್ಕೋಬೇಕು. ಬಾಣಲಿಗೆ ಎಣ್ಣೆಯನ್ನು ಹಾಕಿ ಕಾಯಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಸ್ಪೂನಿನ ಸಹಾಯದಿಂದ ಹಾಕಿಕೊಳ್ಬೇಕು. ಮತ್ತು ಬ್ರೆಡ್ ಉಳಿದಿದ್ದಾಗ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಫ್ಲೇಮ್ನಲ್ಲಿ ಬೇಕ್ ಮಾಡ್ಕೋಬೇಕು. ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ಬದಿಗೆ ತಿರುಗಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಎಷ್ಟು ಹಗುರವಾಗಿ ಬಂದಿದೆ ಅಂತ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಹಾಕಿ ಮುಂದಿರೋ ವಿಡಿಯೋಗಳನ್ನು ಮುಂಚಿತವಾಗಿ ನೋಡ್ಬೋದು. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಕೊಬ್ಬರಿ ಚಟ್ನಿ ಏನಂತ ಮಾಡಿದಂಥ ಬ್ರೆಡ್ ಬೋಂಡ ರೆಡಿಯಾಗಿದೆ. ಇನ್ನೂ ಕೂಡ ಬ್ರೆಡ್ ಮತ್ತು ಕೊಬ್ಬರಿ ಚಟ್ನಿ ಭಾಳ ಉಳಿದಿದ್ದರೆ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ. ಇದನ್ನು ಕೆಚಪ್ ಜೊತೆಗೆ ಈ ರೀತಿಯಾಗಿ ನೆಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್